ಕೆಲವು ವರ್ಷಗಳು ಗೆಲುವುಗಳನ್ನು ಕೊಡುತ್ತದೆ, ಆದರೆ ಇನ್ನು ಕೆಲ ವರ್ಷಗಳು ಕಾಯುವವರ ಕಣ್ಣೀರಿಗೆ ಉತ್ತರ ಕೊಡುತ್ತದೆ. 2025 ಇದು ಅಂತಹ ವರ್ಷ. ಇಲ್ಲಿ ಫೇವರೇಟ್ಸ್ ಅಂತ ಅನ್ನಿಸಿಕೊಂಡಿದ್ದವರು ಸೋತಿದ್ದಾರೆ, ಅಂಡರ್ ಡಾಗ್ಸ್ ಅಂತ ಕರೆಸಿಕೊಳ್ಳುತ್ತಿದ್ದವರು ರಾಜರಾಗಿದ್ದಾರೆ. ಇವರು ಎಂದಿಗೂ ಗೆಲ್ಲಲ್ಲ ಅನ್ನೋ ಮಾತು ಈ ವರ್ಷ ಸಂಪೂರ್ಣವಾಗಿ ಸೋತಿದೆ. ವರ್ಷಗಳ ಕಾಲ ನಂಬಿಕೆ ಹಿಡಿದುಕೊಂಡು ಪ್ರತಿ ಸೋಲಿನಲ್ಲೂ ತಂಡವನ್ನು ಬಿಟ್ಟುಕೊಡದೆ ಕೂತಿದ್ದ ಅಭಿಮಾನಿಗಳಿಗೆ ಒಂದು ದಿನ ಬಂದೇ ಬರುತ್ತೆ ಅನ್ನೋ ಮಾತು ಈ ವರ್ಷ ಅಕ್ಷರಶಃ ಸತ್ಯವಾಗಿದೆ. 2025 ವಾಸ್ ನಾಟ್ ನಾರ್ಮಲ್. ಯಾಕಂದರೆ ಈ ವರ್ಷ ಕ್ರಿಕೆಟ್ ಕೇವಲ ಒಂದು ಆಟವಾಗಿರಲಿಲ್ಲ, ಅದು ಒಂದು ಭಾವನೆಯಾಗಿತ್ತು. ಈ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. 2025ರ ಅಭೂತಪೂರ್ವ ಮೂಮೆಂಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದೊಂದಾಗೇನೆ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 2025ರ ಅಭೂತಪೂರ್ವ ಮೂಮೆಂಟ್ಸ್ಗಳನ್ನು ಒಂದೊಂದಾಗೇನೆ ಮೆಲುಕು ಹಾಕೋಣ. ಮೊದಲೇದಾಗಿ ಹೇಳಬೇಕು ಅಂದರೆ RCB ಈ ಸಲ ಕಪ್ ನಮ್ಮದೇ. 18 ವರ್ಷಗಳ ಕನಸು ನನಸಾಗಿದೆ. 18 ವರ್ಷ, ಒಂದು ತಂಡ, ಒಂದು ಬಣ್ಣ, ಒಂದು ಕನಸು. ಪ್ರತಿ ಸೀಸನ್ ಶುರುವಾದಾಗಲೂ ಕೂಡ ಈ ಸಲ ಕಪ್ ನಮ್ಮದೇ ಅನ್ನೋ ಮಾತು ಎಲ್ಲರಿಗೂ ಜೋಕ್ ಥರನೇ ಕಾಣಿಸ್ತಾ ಇತ್ತು. ಆದರೆ ಅದು ಜೋಕಲ್ಲ, ಅದು RCB ಅಭಿಮಾನಿಗಳಿಗೆ ಒಂದು ನಂಬಿಕೆಯಾಗಿತ್ತು. 17 ವರ್ಷದಿಂದ RCB ಕಪ್ಗೋಸ್ಕರ ವೇಟ್ ಮಾಡ್ತಾ ಇತ್ತು. ಫ್ಯಾನ್ಸ್ ಅಂತೂ ಸೋತಾಗಲೂ ಬೆನ್ನು ತಿರುಗಿಸದೆ, ಗೆದ್ದಾಗಲೂ ಅಹಂಕಾರ ಇಲ್ಲದೆ ಕೆಂಪು ಬಣ್ಣಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ಈ ಕತೆ ಕೇವಲ ಟ್ರೋಫಿ ಗೆಲ್ಲುವುದಕ್ಕಾಗಿ ಆಗಿರಲಿಲ್ಲ. ಈ ಕತೆ ಟ್ರೋಫಿ ಬರುವವರೆಗೂ ಕಾಯೋದು ತಪ್ಪಲ್ಲ ಅನ್ನೋದನ್ನು ತೋರಿಸುವುದಕ್ಕೆ ಆಗಿತ್ತು. ಜಗತ್ತಿನಲ್ಲಿ ಎಷ್ಟೋ ಕ್ರೀಡಾ ತಂಡಗಳಿವೆ, ಸಾವಿರಾರು ಅಭಿಮಾನಿಗಳಿದ್ದಾರೆ. ಆದರೆ RCB ಅಂತ ಹೇಳಿದ್ರೆ ಒಂದು ಥರ ಸ್ಪೆಷಲ್ ಫೀಲಿಂಗ್ ಇರೋದಂತೂ ಹೌದು. ಕಳೆದಂತಹ 17 ವರ್ಷಗಳು ಕಡಿಮೆ ಸಮಯ ಆಗಿರಲಿಲ್ಲ. ಪ್ರತಿ ಸಲನೂ ಈ ಸಲ ಕಪ್ ನಮ್ಮದೇ ಅಂತ ಹೊರಟಾಗ ಫ್ಯಾನ್ಸ್ಗೆ ಸಿಕ್ಕಿದ್ದು ಸೋಲು, ಅವಮಾನ ಮತ್ತು ಪರ ರಾಜ್ಯದವರಿಂದ ಅಪಹಾಸ್ಯ. ನಿಮ್ಮ ತಂಡಕ್ಕೆ ಕಪ್ ಗೆಲ್ಲೋ ಯೋಗ್ಯತೆ ಇಲ್ಲ, ಬರೀ ಕಿಂಗ್ ಕೊಹ್ಲಿ ನೋಡ್ಕೊಂಡಿರಿ. ಇಂತಹ ಹಲವಾರು ಮಾತುಗಳು, ಅಪಹಾಸ್ಯ RCB ಅಭಿಮಾನಿಗಳಿಗೆ ವರ್ಷ ಕೇಳ್ತಾನೇ ಇದ್ದರು. ಆದರೆ ಪ್ರತಿ ಸಲ ಸೋತಾಗ್ಲೂ ಸಹನೆಯನ್ನು ಕಳೆದುಕೊಳ್ಳದೆ ಮುಂದಿನ ಸಲ ಕಪ್ ನಮ್ಮದೇ ಅಂತ RCB ಅಭಿಮಾನಿಗಳು 17 ವರ್ಷದಿಂದ ತಮ್ಮ ತಂಡವನ್ನು ಲಾಯಲ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು. 2025 ಈ ಎಲ್ಲವನ್ನು ಬದಲಾಯಿಸ್ತು ಅಂತಲೇ ಹೇಳ್ಬೋದು. 2025ರ ಒಂದು ರಾತ್ರಿ ಎಲ್ಲ ಕಥೆಯನ್ನು ಬದಲಾಯಿಸಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ನಡೀತಾ ಇತ್ತು. ಎದುರಿಗೆ ಪಂಜಾಬ್ ಕಿಂಗ್ಸ್ ತಂಡ ಇತ್ತು. ಸ್ಟೇಡಿಯಂನಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಫ್ಯಾನ್ಸ್ ಕಿರುಚಾಡ್ತಾ ಇದ್ರು, ಈ ಸಲ ಕಪ್ ನಮ್ಮದೇ ಅಂತ. ಕೊನೆಯ ಬಾಲ್ ಯಾವಾಗ ಬೌಂಡ್ರಿ ಗಡಿ ದಾಟ್ತೋ ಇಡೀ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಗರ್ಜನೆ ಕೇಳಿಸ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಕಾಮೆಂಟೇಟರ್ ಕೂಡ ಅದೇ ರೀತಿ ಕಿರ್ತಾರೆ, ದ ವೇಟ್ ಈಸ್ ಫೈನಲಿ ಓವರ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ದ ನ್ಯೂ ಚಾಂಪಿಯನ್ಸ್ ಅಂತ ಹೇಳಿದ ಕ್ಷಣ ಈಗೂ ಕೂಡ RCB ಅಭಿಮಾನಿಗಳ ಮೈ ಜುಮ್ಮೆನಿಸುತ್ತೆ. 18 ವರ್ಷಗಳ ಬಳಿಕ RCB ಕಪ್ಪನ್ನು ಎತ್ತಿದ ಕ್ಷಣ ಈಗಲೂ ಕೂಡ ಕಣ್ಮುಂದೆನೇ ಇದೆ. ಮೈದಾನದಲ್ಲಿನ ದೃಶ್ಯ ಕೂಡ ಸಖತ್ತಾಗೇ ಇತ್ತು. ವಿರಾಟ್ ಕೊಹ್ಲಿ, ರನ್ ಮಷೀನ್ ಅಂತ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಕೂಡ ಮೈದಾನದಲ್ಲೇ ಮಂಡಿಯೂರಿ ಬಿಕ್ಕಿ ಅಳುತ್ತಿದ್ದರು. ಆ ಕಣ್ಣೀರಿನಲ್ಲಿ 18 ವರ್ಷಗಳ ನೋವು ಗೆಲ್ಲಲೇಬೇಕೆಂಬ ಹಠವಿರುತ್ತದೆ. 17 ವರ್ಷದಿಂದ ಒಂದೇ ಫ್ರ್ಯಾಂಚೈಸಿಗೆ ಆಡಿದ ವಿರಾಟ್ ಕೊಹ್ಲಿ ಅವರಿಗೆ ಇದು ಈ ವರ್ಷ ಖಂಡಿತವಾಗ್ಲೂ ಸ್ಪೆಷಲ್ ಆಗಿತ್ತು. RCB ಅಭಿಮಾನಿಗಳಿಗೂ ಕೂಡ ಈ ವರ್ಷ ಸ್ಪೆಷಲ್ ಆಗಿತ್ತು. ಆ ದಿನ ಪ್ರತಿಯೊಬ್ಬರು ಕೂಡ ಸೆಲೆಬ್ರೇಷನ್ನಲ್ಲಿ ಮುಳುಗ್ತಾರೆ. ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ RCB ತಂಡದ ಸಂಭ್ರಮಾಚರಣೆಯಲ್ಲಿ ಮುಳುಗುತ್ತೆ. ಅಂದು ರಾತ್ರಿ ಯಾರು ಕೂಡ ಮಲಗೋದಿಲ್ಲ, ಯಾಕಂದರೆ ಆ ಸಂಭ್ರಮ ನಿದ್ರೆಗಿಂತ ದೊಡ್ಡದಾಗಿರುತ್ತೆ. ಕೊನೆಗೂ ಕಪ್ಪಿಲ್ಲ ಅನ್ನೋ ಕೊರಗು ಈ ವರ್ಷ ಎಂಡ್ ಮಾಡಿದೆ. ಸೊ ಹಾಗಾಗಿ 2025 ಸ್ಪೆಷಲ್ ಅಂತಲೇ ಹೇಳ್ಬೋದು. 17 ವರ್ಷಗಳ ಕಾಲ ಟ್ರೋಫಿಗಾಗಿ ಕಾದಿದ್ದ ತಂಡ ಇವಾಗ 2025ರಲ್ಲಿ ಕಪ್ ಎತ್ತುವಂತೆ ಮಾಡಿದೆ. ಕಾಮೆಂಟ್ ಬಾಕ್ಸ್ನಲ್ಲಿ RCB ಫಾರ್ ಎವರ್ ಅಂತ ಬರೀರಿ, ನೀವೇನಾದರೂ RCB ಅಭಿಮಾನಿಯಾಗಿದ್ದರೆ. ನೋಡೋಣ ಮುಂದಿನ ಮೂಮೆಂಟ್ಸ್ ಏನಿದೆ ಅಂತ. ಬನ್ನಿ. ಭಾರತಕ್ಕೆ ಮೊದಲ ಮಹಿಳಾ ವಿಶ್ವಕಪ್ ಟ್ರೋಫಿ. ವುಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿನಿಂದ ಕೂಡ ಭಾರತದ ವುಮೆನ್ಸ್ ಕ್ರಿಕೆಟ್ ಈ ಮೂಮೆಂಟ್ಗಾಗಿ ಕಾಯ್ತಾ ಇದ್ದರು.
ಈ ವರ್ಷ ಆ ಮೂಮೆಂಟ್ ಬಂದಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಈ ಗೆಲುವು ಒಂದು ಟೂರ್ನಮೆಂಟ್ ಗೆದ್ದ ಕತೆ ಆಗಿರಲಿಲ್ಲ. ಇದು ವರ್ಷಗಳ ಕಾಲ ನಡೆದ ಹೋರಾಟಕ್ಕೆ ಸಿಕ್ಕ ಉತ್ತರವಾಗಿತ್ತು. ಈ ಪ್ರಯಾಣ ಸುಲಭ ಕೂಡ ಇರಲಿಲ್ಲ. ಯಾಕಂದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದ ಟೀಕೆಗಳು, ವುಮೆನ್ಸ್ ಕ್ರಿಕೆಟ್ಗೆ ಇಷ್ಟು ಹೈಪ್ ಯಾಕೆ ಅನ್ನೋ ಪ್ರಶ್ನೆಗಳು, ಸ್ವಂತ ಸಾಮರ್ಥ್ಯದ ಮೇಲೆ ಬರುವ ಅನುಮಾನಗಳು, ಇವೆಲ್ಲವನ್ನು ಎದುರಿಸುತ್ತಾ ಅವರು ಮುಂದೆ ಬಂದಿದ್ದಾರೆ. ಆದರೆ ಒಂದು ವಿಷಯದಲ್ಲಿ ಅವರು ಮಾತ್ರ ಸೋಲಿಲ್ಲ, ತಮ್ಮ ಮೇಲಿರುವ ನಂಬಿಕೆಯಲ್ಲಿ. ಯಾರು ನೋಡದ ಸಮಯದಲ್ಲಿ ಅವರು ತಮ್ಮ ಆಟವನ್ನು ತಾವೇ ಕಟ್ಟಿಕೊಂಡಿದ್ದಾರೆ. 2025ರ ಆ ಕ್ಷಣ ಟ್ರೋಫಿ ಕೈಗೆ ಬಂದಾಗ ಅದು ಕೇವಲ ಒಂದು ಪಂದ್ಯ ಗೆದ್ದ ಸಂತೋಷವಾಗಿರಲಿಲ್ಲ, ಅದು ಮುಂಬರುವ ಆಟಗಾರ್ತಿಯರಿಗೆ ನೀಡಿದ ಸಂದೇಶವಾಗಿತ್ತು. ಈ ಗೆಲುವು ಭಾರತೀಯ ಮಹಿಳಾ ಕ್ರಿಕೆಟ್ಗೆ ಹೊಸ ಗುರುತನ್ನು ತಂದುಕೊಟ್ಟಿದೆ. ಇದು ಮುಂದಿನ ತಲೆಮಾರಿನ ಬರುವ ಆಟಗಾರ್ತಿಯರಿಗೆ ದಾರಿ ತೋರಿಸುವ ಬೆಳಕಾಗಿದೆ. ಕ್ರಿಕೆಟ್ ನಮ್ಮದೂ ಆಗಬಹುದು ಅನ್ನೋ ನಂಬಿಕೆಯನ್ನು ಗಟ್ಟಿಯಾಗಿ ನೆಟ್ಟು ಹೋದ ಕ್ಷಣವಾಗಿದೆ. ಈ ತಂಡ ಇಂದು ಚಾಂಪಿಯನ್ಸ್ ಆಗಿದೆ ಅಂದರೆ ಅದು ಒಂದು ದಿನದ ಪ್ರದರ್ಶನದಿಂದ ಖಂಡಿತವಾಗ್ಲೂ ಅಲ್ಲ, ಹಲವಾರು ವರ್ಷಗಳಿಂದ ಮಾಡಿದ ಪರಿಶ್ರಮದಿಂದ. 2025 ಭಾರತೀಯ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಇದು ಕೇವಲ ಟ್ರೋಫಿಯ ವರ್ಷ ಅಲ್ಲ, ಇದು ಗೌರವದ ವರ್ಷ. ಈ ಗೆಲುವು ನಮಗೆ ಒಂದು ಪಾಠವನ್ನು ಕಲಿಸಿಕೊಡುತ್ತದೆ. ಏನಂದರೆ, ಪ್ರಶಂಸೆ ತಡವಾಗಿ ಬರಬಹುದು, ಗಮನ ಕಡಿಮೆ ಇರಬಹುದು, ಆದರೆ ನಂಬಿಕೆ ಬಿಡದಿದ್ದರೆ ಒಂದು ದಿನ ಇತಿಹಾಸ ನಿಮ್ಮ ಹೆಸರನ್ನೇ ಬರೆಯುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಅದನ್ನೇ ಮಾಡಿ ತೋರಿಸಿದೆ. ಕೊನೆಗೂ ಹಲವಾರು ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದ ಆ ಕ್ಷಣ ಇವಾಗ ಬಂದಿದೆ. ಅದಕ್ಕೆ ಹೇಳೋದು 2025 ಒಂದು ಸ್ಪೆಷಲ್ ಇಯರ್ ಆಗಿದೆ ಕ್ರಿಕೆಟ್ ಅಭಿಮಾನಿಗಳಿಗೆ. ಸೊ ಇದು ಅತ್ಯುತ್ತಮವಾದ ಮೂಮೆಂಟ್ಗಳಲ್ಲಿ ಒಂದು, ಈ ವರ್ಷದ ಅತ್ಯುತ್ತಮ ಮೂಮೆಂಟ್ಗಳಲ್ಲಿ. ಇನ್ನು ಮುಂದಿನ ಬೆಸ್ಟ್ ಮೂಮೆಂಟ್ ಕಡೆಗೆ ಹೋಗೋಣ. ಕೊನೆಗೂ ಸೌತ್ ಆಫ್ರಿಕಾ ವರ್ಲ್ಡ್ ಚಾಂಪಿಯನ್ಸ್. 1990ರ ದಶಕದಿಂದಲೂ ಕೂಡ ಪ್ರತಿ ಟೂರ್ನಮೆಂಟ್ನಲ್ಲೂ ಸೆಮಿಫೈನಲ್, ಫೈನಲ್ಸ್ ಅಂತ ಅಲ್ಲಿವರೆಗೂ ಹೋಗೋ ತಂಡ ಅಲ್ಲಿ ತನಕ ಹೋಗಿ ಸ್ಟಾಪ್ ಆಗಿಬಿಡ್ತಾ ಇತ್ತು. ಒಂದು ಕಪ್ ಕೂಡ ಬಂದಿರಲಿಲ್ಲ ಸೌತ್ ಆಫ್ರಿಕಾ ತಂಡಕ್ಕೆ. ಪ್ರತಿಯೊಂದು ಟೂರ್ನಮೆಂಟ್ನಲ್ಲೂ ಸೆಮಿಫೈನಲ್ ಅಥವಾ ಫೈನಲ್ ಹಂತದಲ್ಲಿ ಬಂದು ಎಡವಿತ್ತು. ಮಳೆಯ ಕಾರಣಕ್ಕಾಗಿರ್ಬೋದು, ಇಲ್ಲಾಂದರೆ ಒತ್ತಡದ ಸಮಯದಲ್ಲಿ ಆಗಿರ್ಬೋದು. ಸೋತಾಗ ಜಗತ್ತು ಇವರಿಗೆ ಚೋಕರ್ಸ್ ಅಂತಲೇ ಒಂದು ಹಣೆಪಟ್ಟಿನ ಕೊಟ್ಬಿಟ್ಟಿದ್ರು. ಸೊ ಆದರೂ ಕೂಡ ದಿಗ್ಗಜರನ್ನು ಹುಟ್ಟುಹಾಕಿತ್ತು ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡ. ಎಬಿ ಡಿವಿಲಿಯರ್ಸ್, ಫಾಫ್ ಡು ಪ್ಲೆಸಿಸ್, ಜಾಕ್ ಕಾಲಿಸ್, ಗ್ರೇಮ್ ಸ್ಮಿತ್ ಅಂತಹ ದಿಗ್ಗಜರೇ ಒಂದು ಕಪ್ ಇಲ್ಲದೆ ಕುಳಿತಿದ್ದ ಕಾಲ ಆಗಿತ್ತು. ಆದರೆ 2025ರ ICC ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಇವರ ಇತಿಹಾಸವನ್ನೇ ಬದಲಾಯಿಸಿತು ಅಂತಲೇ ಹೇಳ್ಬೋದು. ಲಾರ್ಡ್ಸ್ ಕ್ರಿಕೆಟ್ ಮೈದಾನ, ಕ್ರಿಕೆಟ್ ಕಾಶಿ ಅಂತ ಕರೆಸಿಕೊಳ್ಳುವ ಈ ಜಾಗದಲ್ಲಿ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿಯಾಗಿದ್ದವು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯವಾಗಿತ್ತು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನೋದು ಸುಲಭವಾದ ಫಾರ್ಮೆಟ್ ಅಂತಲೂ ಖಂಡಿತವಾಗ್ಲೂ ಆಗಿರಲಿಲ್ಲ. ಇದು ಒಂದು ದಿನದ ಆಟ ಕೂಡ ಆಗಿರಲಿಲ್ಲ, ಒಂದು ಸಣ್ಣ ಟೂರ್ನಮೆಂಟ್ ಕೂಡ ಆಗಿರಲಿಲ್ಲ. 2-3 ವರ್ಷದಿಂದ ಸತತವಾಗಿ ಟೆಸ್ಟ್ ಆಡ್ಕೊಂಡು ಬಂದು ಈ ಸ್ಥಾನಕ್ಕೆ ಮುಟ್ಟಬೇಕಾಗಿತ್ತು. ಈ ಥರ 2-3 ವರ್ಷ ಟೂರ್ನಮೆಂಟ್ ಆಡಿ ಸಖತ್ತಾಗಿ ಆಡಿ ಫೈನಲನ್ನು ತಲುಪಿತ್ತು ಸೌತ್ ಆಫ್ರಿಕಾ ತಂಡ. 2025ರ WTC ಫೈನಲ್ ದಿನ ಬಂದಾಗ ಎದುರಿದ್ದಿದ್ದು ಬಲಿಷ್ಠವಾದ ಆಸ್ಟ್ರೇಲಿಯಾ ತಂಡ. ಸೊ ಆದರೂ ಕೂಡ ಅವರು ಸೌತ್ ಆಫ್ರಿಕಾ ಆಟಗಾರರಲ್ಲಿ ಒಂದೇ ಭಾವನೆ ಇತ್ತು, ಈ ಬಾರಿ ನಾವು ಬಿಡೋದಿಲ್ಲ ಅನ್ನೋದು. ಯಾಕಂದರೆ ಆ ಆಟದಲ್ಲಿ ಆಕ್ರಮಣ ಸಖತ್ತಾಗಿತ್ತು, ಗಾಬರಿ ಇರಲಿಲ್ಲ. ಟೆಸ್ಟ್ ಕ್ರಿಕೆಟ್ಗೆ ಬೇಕಾದ ಸಹನೆ ಕೂಡ ಇತ್ತು. ಅಂದುಕೊಂಡ ಹಾಗೆ ಎಲ್ಲನೂ ಆಯಿತು. ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ವಿನ್ ಆಗ್ತಾರೆ. 3 ದಶಕಗಳ ಅವಮಾನಕ್ಕೆ ಸಿಕ್ಕ ಉತ್ತರವಾಗಿತ್ತು ಇದು ಖಂಡಿತವಾಗ್ಲೂ. ಈ ದೃಶ್ಯ ನೋಡಿ ಸೌತ್ ಆಫ್ರಿಕಾ ತಂಡದ ಮೇಲಿದ್ದ ಚೋಕರ್ಸ್ ಎನ್ನುವ ಕಪ್ಪು ಚುಕ್ಕೆ ಇವಾಗ ಖಂಡಿತವಾಗ್ಲೂ ಇರೋದಿಲ್ಲ. ಅವರು ವಿಶ್ವ ಚಾಂಪಿಯನ್ಸ್. ಕ್ರಿಕೆಟನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಈ ಗೆಲುವು ಖಂಡಿತವಾಗ್ಲೂ ಖುಷಿಯನ್ನು ನೀಡಿತು. ಯಾಕಂದರೆ ಸತತ ಪ್ರಯತ್ನ ಮಾಡುವವನಿಗೆ ಸೋಲು ಖಾಯಂ ಅಲ್ಲ ಎಂದು ಪ್ರೋಟೀಸ್ ಪಡೆ ಸಾಬೀತು ಮಾಡಿತ್ತು. ಈ ಥರದ ಕಾರಣಕ್ಕಾಗಿಯೇ 2025 ನಾರ್ಮಲ್ ಅಲ್ಲ ಅಂತ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿರೋದು. ಇವಾಗ ಕೊನೆಯದಾಗಿ ಒಂದು ಬೆಸ್ಟ್ ಮೂಮೆಂಟನ್ನು ನೋಡ್ಬಿರೋಣ ಬನ್ನಿ. ಬರೋಬ್ಬರಿ 12 ವರ್ಷಗಳ ಬಳಿಕ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಕ್ಷಣ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ನಮಗೆ ಎದುರಾಗಿದ್ದು ಅಂದರೆ ನ್ಯೂಜಿಲ್ಯಾಂಡ್ ತಂಡ. ನ್ಯೂಜಿಲ್ಯಾಂಡ್ ಅಂದರೆ ನಮ್ಮೆಲ್ರಿಗೂ ಖಂಡಿತವಾಗ್ಲೂ ಗೊತ್ತೇನೇ ಇದೆ. ICC ಟೂರ್ನಮೆಂಟ್ಗಳಲ್ಲಿ ನಮಗೆ ವಿಲನ್ ಆಗಿ ಕಾಡುವಂತಹ ತಂಡ ಅಂದರೆ ಅದು ನ್ಯೂಜಿಲ್ಯಾಂಡ್ ಆಗಿತ್ತು. ಆದರೆ ಈ ಬಾರಿ ಬೇರೆಯೇ ಲೆವೆಲ್ನಲ್ಲಿದ್ದರು ಭಾರತ ತಂಡ. ಟೀಮ್ ಇಂಡಿಯಾ
ಬೇರೆ ಲೆವೆಲ್ನಲ್ಲೇ ಇತ್ತು ಈ ಇಯರು. ರೋಹಿತ್ ಶರ್ಮಾ ಅವರ ಆಕ್ರಮಣಕಾರಿ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ ಮಿಡಲ್ ಆರ್ಡರ್ನಲ್ಲಿ ಸ್ಟ್ರೆಂತ್ ಕೊಟ್ಟಿದ್ದರು ಸಖತ್ತಾಗಿ. ಹಾಗೆಯೇ ಇಡೀ ಬ್ಯಾಟಿಂಗ್ ಆರ್ಡರೇ ಸಖತ್ತಾಗಿತ್ತು. ಬೌಲಿಂಗ್ನಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಹಾಗೆಯೇ ಮೊಹಮ್ಮದ್ ಶಮಿ ಅಂತಹ ಬೌಲರ್ಸ್ಗಳಿದ್ದರು, ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ರು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಮೂರರಲ್ಲೂ ಭಾರತ ತಂಡ ಅತ್ಯುತ್ತಮವಾಗಿತ್ತು. ಹಾಗಾಗಿ ಒಂದು ಮ್ಯಾಚ್ ಸೋಲ್ದೇ ಈ ಟ್ರೋಫಿಯನ್ನು ಎತ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾನ ಕೂಡ ಸೆಮಿಫೈನಲ್ನಲ್ಲಿ ಸೋಲಿಸಿದ್ದಾರೆ. ನ್ಯೂಜಿಲೆಂಡ್ನೆಲ್ಲ ಫೈನಲ್ನಲ್ಲಿ ಸೋಲಿಸಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ವಿನ್ ಆಗಿದ್ದಾರೆ ಬರೋಬ್ಬರಿ 12 ವರ್ಷಗಳ ಬಳಿಕ. ಭಾರತ ಮತ್ತೊಮ್ಮೆ ಟ್ರೋಫೀಸನ್ನು ಆ್ಯಡ್ ಮಾಡ್ತಾ ಇದ್ದಾರೆ. 2024-25 ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸನ್ನು ಇವಾಗ ಗೆದ್ದಿದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವರ್ಷದ ಬೆಸ್ಟ್ ಮೂಮೆಂಟ್ ನಿಮಗೆ ಯಾವುದು ಅಂತ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು. ಸ್ಪೆಷಲ್ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.